ಹಲೋ ಗಾಯ್ಸ್, ಅನದರ್ ಡೇ ಅನದರ್ ಲಾಗ್. ತುಂಬ ಆಫ್ಟರ್ ಏಜಸ್, ತುಂಬ ದಿನಗಳಾದಮೇಲೆ ಸೂರ್ಯ ವಾಪಸ್ ಬಂದಿದ್ದಾನೆ ಬೆಂಗಳೂರಲ್ಲಿ. ನೋಡ್ಬೋದು, ಒಳ್ಳೆ ಬಿಸಿಲು ಬಂದಿದೆ ಅಂತ ಚಾಪೆನ ಹೊರ ಹಾಕಿದ್ದೀನಿ. ಸೊ ವೆಲ್ಕಮ್ ಟು ಅನದರ್ ಲಾಗ್. ಸೊ ಯಾರೂ ಇಲ್ಲ ಅಲ್ಲಿ. ಅನಿ ಮೈಸೂರಿಗೆ ಹೋಗಿದ್ದಾನೆ, ಪುನಿ ಊರಿಗೆ ಹೋಗಿದ್ದಾನೆ. ಅನಿ ಪುನಿ ಇಬ್ಬರೂ ಇಲ್ಲ, ಒಬ್ಬನೇ ಇದ್ದೀನಿ. ಒಬ್ಬನೇ ಇದ್ದರೆ ತುಂಬ ಜನ ಒಬ್ಬನೇ ಇದ್ದರೆ ಒಳ್ಳೇದು ಅಂತಾರೆ, ಬಟ್ ಒಬ್ಬರೇ ಇದ್ದರೆ ಬೋರು. ಬೆಂಗಳೂರಲ್ಲೆಲ್ಲ ಒಬ್ಬರೇ ಇರೋಕ್ಕಾಗಲ್ಲ. ಸೊ ಇವತ್ತಿನ ಲಾಗಲ್ಲಿ ಏನು ಅಂದರೆ ಇದೊಂದು ಸ್ಪೆಷಲ್ ಲಾಗು, ರಿಕ್ಯಾಪ್ ಲಾಗು, ಸ್ಟೋರಿ ಲಾಗ್ ಅನ್ಬೋದು. ನಾವು ಮಂದರ್ತಿ ಹೋಗಿದ್ದು. ಪ್ರತಿ ಇಯರ್ನ ಸ್ಟಾರ್ಟಿಂಗಲ್ಲಿ ದೇವಸ್ಥಾನ ಹೋಗಿ ಸ್ಟಾರ್ಟ್ ಮಾಡ್ತೀವಿ ಮಂದರ್ತಿ ಹೋಗಿ. ಪ್ರತಿ ವರ್ಷ ನಾನು ಶೆಟ್ಟಿ ಹೋಗ್ತಿದ್ವಿ. ಈ ವರ್ಷ ಶೆಟ್ಟಿ ಬಂದಿರಲಿಲ್ಲ, ಮ್ಯಾರಿಡ್ ಮ್ಯಾನ್. ಈ ವರ್ಷ ನಾನು ದರ್ಶು ಹೋಗಿದ್ವಿ. ಸೊ ಆ ಲಾಗ್ನ ಹಾಕ್ತೀನಿ. ಆ್ಯಕ್ಚುಲಿ ನಾನು ಲಾಗ್ ಮಾಡಿದ್ದೆ ಅವಾಗ, ಬಟ್ ಪೋಸ್ಟ್ ಮಾಡೋ ಇಂಟೆನ್ಷನ್ನು ಅಂದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ, ಪೋಸ್ಟ್ ಮಾಡಿರಲಿಲ್ಲ. ಸೊ ಇವಾಗ ಪೋಸ್ಟ್ ಮಾಡ್ತೀನಿ. ಇವತ್ತು ದಿನ ಅದೇ ತೋರಿಸಿ ಬೋರ್ ಆಗಿಬಿಡುತ್ತೆ. ಸೊ ಇವತ್ತು ಪೋಸ್ಟ್ ಮಾಡ್ತೀನಿ ಆ ಲಾಗ್ನ. ಚೆನ್ನಾಗಿದೆ ನೋಡಿ. ನಾನು ದರ್ಶು ಹೋಗಿದ್ದಿಬ್ಬರೇ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಸಾದಿ ಹೋಗೋಕ್ಕೆ. ನಾನು ಸಾದಿ ಹೆಬ್ರಿಗೆ ಹೋಗ್ತಿದ್ವಿ, ಅಲ್ಲಿಂದ ಶೆಟ್ಟಿ ಬರ್ತಿದ್ದ. ಸೆಕೆಂಡ್ ಇಯರು ಬಂದಿದ್ದ ಸಾದಿ. ಥರ್ಡ್ ಇಯರ್ಗೆ ನಾನು, ಶೆಟ್ಟಿ, ಸಾದಿ, ಅನಿ, ದರ್ಶು ಎಲ್ಲ ಹೋಗಿದ್ವಿ. ಈ ವರ್ಷ ಶೆಟ್ಟಿ ಮಿಸ್ಸು, ನಾನು ದರ್ಶು ಇಬ್ಬರು ಹೋಗಿದ್ವಿ. ಮಂದರ್ತಿ ಫೇಮಸ್ ಟೆಂಪಲ್ಲು, ತುಂಬ ಜನ ಗೊತ್ತಿರುತ್ತೆ. ನಾನು ಪ್ರತಿ ವರ್ಷ ನ್ಯೂ ಇಯರ್ಗೆ ಹೋಗ್ತೀನಿ. ಪ್ರತಿ ವರ್ಷ ಸ್ಟಾರ್ಟ್ ಮಾಡೋದೇ ಮಂದರ್ತಿಯಿಂದ. ಸೊ ವ್ಲಾಗ್ನ ನೋಡಿ, ಫುಲ್ ನೋಡಿ, ಚೆನ್ನಾಗಿರುತ್ತೆ. ಬೇಸಿಗೆ ಆಗುಂಬೆ ಇದು ಅಷ್ಟು ಚೆನ್ನಾಗಿರಲ್ಲ. ಹಲೋ ಗಾಯ್ಸ್, ನೋಡಿ ದರ್ಶನ ಈ ಆರ್ಟಿಕಲಿ ನಾವು ಗಾಯ್ಸ್, ಇದು ಸಾದಿ ಊರು, ನಾಲ್ನೂರು ಅಂತ ಕರೆಕ್ಟಾಗಿ ತೋರಿಸ್ತೀನಿ ಇರಿ. ಇದು ಸಾದಿ ಊರು. ಸಾದಿ ಯಾರು ಅಂತ ಹೇಳ್ತೀನಿ ಇರಿ. ನಾವು ಮಂದರ್ತಿಗೆ ಹೋಗ್ತಾಯಿದ್ದೀವಿ, ಪ್ರತಿ ವರ್ಷ ಹೋಗ್ತೀವಿ. ಈ ವರ್ಷವೂ ಹೋಗ್ತಾಯಿದ್ದೀವಿ. ನಮ್ಮ ಪ್ರಸಾದ್ ಅಣ್ಣವರು ಕೈ ಕೊಟ್ಟಿದ್ದಾರೆ ಈ ವರ್ಷ. ನೆಕ್ಸ್ಟ್ ವರ್ಷನವರು ಬರ್ತಾರೋ ನೋಡೋಣ. ಇವಾಗ ಸದ್ಯಕ್ಕೆ ನಾಲ್ನೂರು ದಾಟ್ಕೊಂಡು ಆಗುಂಬೆ ಕಡೆ ಹೋಗ್ತಾಯಿದ್ದೀವಿ. ಆಗುಂಬೆ ಗೊತ್ತಿರುತ್ತಲ್ಲ ಇರಿ. ನಾವು ಆಗುಂಬೆ ಬಗ್ಗೆ ನಾವು ದರ್ಶನ ಅಣ್ಣ ಹೇಳ್ತಾರೆ ಒಂದು 5 ನಿಮಿಷ ಆದಮೇಲೆ. ಹಾಡು ಕೇಳಿ ನಿನ್ನ ಮನೆಯವರೆಗೂ ಆಮೇಲೆ ಮಾತಾಡ್ತೀರಿ. ಇವರು KGF ಎಷ್ಟು ಅನ್ಕೋಬೇಡಿ, ಆಮೇಲೆ ನೋಡ್ಬಿಟ್ಟು ಯಾರು ಬೀದಿ ನಡ್ಕೊಂಬಿಟ್ಟಿದ್ರಾ? ಈ ಒಂದು ಲಾಸ್ಟ್ ಮಂತ್ ಬೀದಿ ನಡ್ಕೊಂಡು ಈ ಇದರಲ್ಲಿ ಈ ಸ್ಟ್ರೀಟಲ್ಲಿ ಯಾವ ಸಾಂಗ್ ಶೂಟ್ ಆಗಿದೆ ಹೇಳು? ಈ ಸ್ಪೀಡಲ್ಲಿ ಈ ಇದರಲ್ಲಿ, ಈ ರೋಡಲ್ಲಿ, ಮೈಯಾಟಗ್ರ ಇಲ್ಲೇ ಇಲ್ಲಿ. ಆಮೇಲೆ ಇಲ್ಲಿ ಎದುರುಗಡೆ ಸ್ಕೂಲ್ ಇದೆಯಲ್ಲ. ಮಂದರ್ತಿಗೆ ಬರ್ತಿದ್ವಿ ನ್ಯೂ ಇಯರ್ಗೆ. ಈ ಸಲ ಸ್ವಲ್ಪ ಲೇಟಾಗಿದೆ. ನಾನು ಸಾದಿ ಬರ್ತಿದ್ದೆ ಯಾವಾಗಲೂ. ಈ ಸಲ ದರ್ಶು ಇದ್ದಾನೆ. ದರ್ಶು ಇದು ಸೆಕೆಂಡ್ ಟೈಮು. ಹೋದ ಸಲ ಬಂದಿದ್ವಿ. ಪ್ರತಿ ಸಲ ನಾವು ಬಂದಾಗ ಶೆಟ್ಟಿ ಇರ್ತಿದ್ದ ನಮ್ಮ ಫ್ರೆಂಡು. ದೇವಸ್ಥಾನ ಒಳಗೆ ಹೋಗಿ ಬಂದು ದರ್ಶನ ಮಾತಾಡ್ತಾರೆ, ಆಮೇಲೆ ಮಾತಾಡೋಣ. ದರ್ಶನ ಆಯಿತು. ಇವಾಗ ನಾನು ದರ್ಶನ ಪ್ರಸಾದಕ್ಕೆ ಬಂದಿದ್ದೀವಿ. ಒಳ್ಳೆ ಪ್ರಸಾದ ತಿಂದು ಇಲ್ಲಿಂದ ಹೊರಡೋದು. ಸವಿ ಊಟನ, ಸವಿ ಊಟ ಅಲ್ಲ ಕಣ, ಇದು ಪ್ರಸಾದ. ಸೊ ದರ್ಶನ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಂದರ್ತಿ ಆಯಿತು, ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಹಾಂ, ಏನು ಹೇಳಕ್ಕೆ ಇಲ್ಲ ನೋಡು, ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕೆ ಬಾಯ್? ಅಲ್ಲೋ, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳೋ ಹೋಗಲಿ. ಇದು ಕಮಲಶಿಲೆ. ಡ್ರೈವರ್ ಬೇಗ ಗಾಡಿ ತೆಗಿಯಪ್ಪ. ಎಷ್ಟೊತ್ತದ ಅಲ್ಲ? ಹಾಂ, ಏಯ್ ಅಲ್ಲ ಅಶು, ನಾನು ಲಾಗಿಂಗ್ ಹೆಂಗೆ ಮಾಡ್ತೀನಿ? ಸಖತ್ತ ಮಾಡ್ತೀರಾ ಸರ್? ಹೌದಾ? ಮಕ್ಕಳೇ ನೀವು ಕಾಣಿಸ್ಕೊಳ ಹಿಂಗೆ ಹೇಳಿ ಅಂತ ಹೇಳಿದ್ರಲ್ಲ. ವಾವ್, this is off-roading guys. off-roading ಕಮಲಶಿಲೆ. ಅವನು ಹೋಗತ್ತಂಗ ಕಾಯ್ತೀಯಾ? ನೋಡು
ಇವರೇ ಕಣ ಅವನಿಗೆ ಇದು ಕೊಡ್ತಾರೆ ರಾ ಮೆಟೀರಿಯಲ್ಸ್. ಇವರಿಬ್ರು ಇವನೊಬ್ಬ, ಇವರಿಬ್ರು ರಾ ಮೆಟೀರಿಯಲ್ಸ್ ಕೊಡ್ತಾರೆ, ಅವ್ನು ಧೂಳು ಹಾಕೊಂಡು ಹೋಗ್ತಾನೆ. ವಾವ್. ದರ್ಶನ ಅಣ್ಣ ಕೆಳಗಿಳಿತೀರಾ? ದರ್ಶನ ಅಣ್ಣ ಬನ್ನಿ ಅಣ್ಣ ಹೊರಗೆ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಏನಕ್ಕೆ ಅಷ್ಟು ಪ್ರಸಾದ ತೊಗೊಂಡಿದ್ಯಾ? ನಿಜ ತಿನ್ನಕ್ಕೆ. ಈಗಾರು ಕ್ಯಾಮ್ರಾ ಮುಂದೆ ನಿಜ ಹೇಳಿ. ನಿಜ ತಿನ್ನಕ್ಕೆ ಲಡ್ಡು ಅಂದ್ರೆ ಅಷ್ಟು ಇಷ್ಟ ನಿನಗೆ? ಹಾಂ, ಇಡು ಒಳಗಾಯ್ತು, ಒಂದು ರೌಂಡ್ ಹೋಗಿ ಬರೋಣ. ನಾವು ಲಾಸ್ಟ್ ಟೈಮ್ ಬರ್ತಾ ಇದ್ದಾಗಲೆಲ್ಲ ಹಿಂಗಿರಲಿಲ್ಲ. ಇದು ಹಿಂಗಿರಲಿಲ್ಲ ಮೀನ್ಸ್ ಹಳೆ ಥರ ಇತ್ತು ದೇವಸ್ಥಾನ. ಇವಾಗ ಗೋಪುರ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಶೆಟ್ಟಿ ಎಲ್ಲ ಬರ್ತಾ ಇದ್ದಾಗ ಹಿಂಗಿತ್ತಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಹಿಂಗಿತ್ತೇನೋ, ಗೋಪುರ ಎಲ್ಲ ಇರಲಿಲ್ಲ ತಾನೆ ಇತ್ತಪ್ಪ. ಏಯ್ ಹೊಸ ಗೋಪುರ ಇತ್ತು. ಓ, ನನಗೆ ಫೋಟೋ ಕಳಿಸ್ತೀನಿ ಬಾ. ಹಾಂ, ಅಂದರೆ ಮಾಡ್ತಾಯಿದ್ರು ಇನ್ನೂ ಅವಾಗ, ಇವಾಗ ಹೊಸದಾಗಿದೆ. ಸೊ ಈ ವರ್ಷದ್ದು ಮುಗೀತು, ಕಂಪ್ಲೀಟ್ ಆಯಿತು. 5 ವರ್ಷ ಅಲ್ವಲ್ಲ ಈ ವರ್ಷದ್ದು? 5 ವರ್ಷ. ಕಮಲಶಿಲೆ ಮತ್ತು ಯಾವುದದು, ಸಾರಿ ಮಂದರ್ತಿ. ಇಷ್ಟೇ ಜನ ಅಷ್ಟೇ, ಮುಗ್ದ್ರ ಮೇಲೆ ಮರ್ತು ಬಿಡುತ್ತೆ. ಸಾರಿ ದೇವ್ರೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ ಸರಿ ಫ್ರೆಂಡ್ಸ್, ಬಾಯ್. ದರ್ಶು ಅದೇ ರೂಟಲ್ಲಿ ಹೋಗೋಣ ಅಂತ ಹೇಳ್ದ. ನಾನು ಬೇಡ ಹೊಸ ರೂಟ್ ತೊಗೊಳ್ಳೋಣ ಅಂತೇಳಿ ಯಾವುದೋ ಕಾರ್ಡ್ ರೋಡಲ್ಲಿ ಬರ್ತಾ ಇದ್ದೀವಿ. ಮುಂದ್ಗಡೆ ಒಂದು ಬಲ್ಯಾನ ಹೋಗ್ತಾ ಇದೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಾನು ಇಲ್ಲಿ ಮ್ಯಾಪ್ ಹಿಡ್ಕೊಂಡು ಕೂತಿದ್ದೀನಿ. ದರ್ಶನ್ ಅಣ್ಣ ಫುಲ್ಲು ಸಿಟ್ಟಾಗಿದ್ದಾರೆ, ಯಾವುದೋ ಹೊಸ ರೋಡ್ ಹೋಗ್ತೀವಿ. ದರ್ಶನ್ ಅಣ್ಣ ನಂಗೆ ಹೊಡಿದೆ, ಮನೆ ಕರ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಣ್ಣ ಬಿಟ್ಬಿಡಿ ಅಣ್ಣ. ಹೇಳ್ಕೊಟ್ಟಾಗೆ ಹೇಳ್ತೀರಣ್ಣ, ಅದೇ ಖುಷಿ ಆಯ್ತು. ದೊಡ್ಡ ಬ್ಲಾಗರ್ ಆಗ್ತೀರಣ್ಣ ನೀವು. ಐ ಸ್ಟಾರ್ಟೆಡ್ ಲಾಗಿಂಗ್. ಯಾಕೋ ಸಾಧ್ಯ ಅಡ್ಡ ಬರ್ತಾನೆ. ವ್ಯೂ ನೋಡು ಹೆಂಗಿದೆ. ಅಲ್ಲ, ನಾನು ನೋಡ್ತೀನಿ ವ್ಯೂ, ನೀನು ಗಾಡಿ ನೋಡಿ. ಒಟ್ಟು ಮಸ್ತ್ ಹೋಗ್ತಾ ಇದೀವಿ ನಾವು. ಆಗುಂಬೆ ಬರ್ತಾ ಆಗುಂಬೆ ಮೇಲೆ ಬಂದ್ವಿ. ಬರ್ತಾ ಜೋಶ್ ಇರಲಿಲ್ಲ, ಅದೇ ಊಟ ಮಾಡಿದ ತಕ್ಷಣ ಫುಲ್ ಜೋಶ್. ಏನಂತ ದೋಷ? ಫ್ರೀ ಊಟ ಸಿಕ್ಕಿದ್ರೆ ಯಾವಾಗಲೂ ಕಮಲೇಶ್ವರಿ ಊಟ ಮಾಡ್ತಿದ್ವಿ. ಈ ಸಲ ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತೇಳಿ ಇದರಲ್ಲಿ ಆದರೂ ಅವಾಗಿಂದ ಮರಿತಾನೆ ಇದ್ದೀನಿ. ಮಂದರ್ತಿಯಲ್ಲಿ ಊಟ ಮಾಡಿದ್ವಿ. ಫಸ್ಟಿಗೆ ಊಟ ಮಾಡಿದ್ದಾಗಲೇ ಮರ್ತ್ಬಿಟ್ಟು ಜನ ಅಷ್ಟೇ. ದೇವರೇ ತಿಂದಲ್ಲೇ ಇದು ಮಾಡ್ತಾರೆ. ಶೆಟ್ಟಿ ಬಿಟ್ಟು ಬಂದಿದ್ದೀವಿ. ಶೆಟ್ಟಿ ಮೆಸೇಜ್ ಮಾಡ್ತೇನೆ, ಎಲ್ಲಿದ್ದೀರಾ, ಹೆಂಗಿದ್ದೀರಾ. ಸಾದಿಗೆ ಅಣಗಿಸಿದ್ದಾನೆ ಶೆಟ್ಟಿ. ಸಾದಿಗೆ ಇದು ಟ್ಯಾಗ್ ಮಾಡ್ತೀನಿ, ಶೆಟ್ಟಿ ನೋಡ್ಕೋ ಸಾದಿ. ಮತ್ತೊಂದು ಒಳ್ಳೆ ವ್ಯೂ ಬಂದಿದೆ. ಈ ಥರ ಇದೆ ವ್ಯೂ. ಮುಂದೆ ಒಂದು ಬಲ್ಯಾನ ಹೋಗ್ತಾ ಇದೆ, ಒಳ್ಳೆ ಊಟಿ ಇದ್ದಂಗೆ ಇದೆ. ದರ್ಶನ ಅಣ್ಣ ಹೆಂಗೆ ಪರಿಚಯ ನಮಗೆ ಅಂದರೆ, ನಮ್ಮ ಒಬ್ಬರು ಆತ್ಮ ಸ್ನೇಹಿತರಿದ್ದಾರೆ ನಮಗೆ ಬೇಕಾದವರು ತುಂಬ, ಪ್ರಸಾದ್ ಕೇಕೆ ಅಂತ. ಇವರು ಅವರಿಗೆ ಆತ್ಮ ಸ್ನೇಹಿತರು. ಸೊ ಅವ್ರ ಆತ್ಮನ ಇವತ್ತು ನಾವು ಇಸ್ಕೊಬಂದ್ಬಿಟ್ಟಿದ್ದೀವಿ. ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ. ಏನಂತೀರ ಆಗುತ್ತೆ ದರ್ಶನ್? ಹಾಂ, ಕರೆಕ್ಟ್. ಅವ್ರಿಗೆ ನಿಮ್ಮ ಆತ್ಮಗೆ ಗೊತ್ತಾದರೆ ಬೇಜಾರಾಗುತ್ತೆ. ನಿಮ್ಮ ಆತ್ಮಕ್ಕೆ ಬೇಜಾರಾಗುತ್ತೆ. ಹಾಂ, ಆತ್ಮ ಒಂಥರ ಪರಮಾತ್ಮ ಇದೆ, ಬೇಜಾರನ್ನು ನುಂಗ್ಕೊಳೋದು. ಪ್ರಸಾದ್ ಅಣ್ಣಂಗೆ ಜೈ. ಇನ್ನೊಂದು ಸ್ವಲ್ಪ ಚಾರ್ಜ್ ಇದೆ ಕ್ಯಾಮ್ರಾದಲ್ಲಿ. ಆ ಕಡೆ ಶಿವಮೊಗ್ಗದಿಂದ ಒಬ್ಬನೇ ಹೋಗ್ಬೇಕು ನಾನು, ಸ್ಪೇಸ್ ಬೇರೆ ಇಲ್ಲ. ಈಗ ಲಾಗ್ ಶೋಕಿಲ್ ಸ್ಪೇಸ್ ಖಾಲಿ ಆಗಿದೆ ಕ್ಯಾಮ್ರಾದು. ಕಮಲಶಿಲೆ ಮತ್ತು ಯಾವುದದು, ಸಾರಿ ಮಂದರ್ತಿ. ಇಷ್ಟೇ ಜನ ಅಷ್ಟೇ, ಮುಗ್ದ್ರ ಮೇಲೆ ಮರ್ತು ಬಿಡುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ಲಾಗು. ಅದು ಹಳೆ ವೀಡಿಯೋಸು, ಹಳೆ ಲಾಗ್. ಅದು ಲಾಗ್ ಮಾಡಿದ್ದೆ ನಾನು, ಬಟ್ ಅದನ್ನು ಎಡಿಟ್ ಮಾಡಿ ಹಾಕಿರಲಿಲ್ಲ. ಸೊ ಇವತ್ತು ಎಡಿಟ್ ಮಾಡಿ ಹಾಕಿದೆ. ವಿ ಆಲ್ವೇಸ್ ಸ್ಟಾರ್ಟ್ ಅವರ್ ನ್ಯೂ ಇಯರ್ ವಿತ್ ಮಂದರ್ತಿ ಆ್ಯಂಡ್ ಕಮಲಶಿಲೆ. ಪ್ರತಿ ವರ್ಷ ಹೋಗ್ತೀವಿ ನಾವು ದುರ್ಗಾ ಪರಮೇಶ್ವರಿ ಹತ್ರ, ಒಂಥರ ಒಳ್ಳೇದಾಗಲಿ ಅಂತ. ಸೊ ಈ ವರ್ಷವೂ ಹೋಗಿದ್ವಿ ನಾನು ದರ್ಶು. ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ, ನಾಳೆ ಬರುತ್ತೆ. ಸದ್ಯಕ್ಕೆ ಟೈಮ್ ಬಂದು ಐ ಥಿಂಕ್ 1 ಗಂಟೆ ಹತ್ರ ಬಂದಿದೆ, ಅಲ್ಲ 12:30. ಎಡಿಟ್ ಮಾಡಿ ಮಲ್ಕೋತೀನಿ, ಶೆಡ್ಯೂಲ್ ಮಾಡಿ ಬೆಳಗ್ಗೆ 8 ಗಂಟೆಗೆ. ಸದ್ಯಕ್ಕೆ ಇಲ್ಲಿ ನೋಡಿ ಮ್ಯಾಚ್ ನಡೀತಾ ಇದೆ, ಪಂಜಾಬ್ ವರ್ಸಸ್ ಮುಂಬೈ. ನಾನು ಪಂಜಾಬ್ ಗೆಲ್ಲಿ ಅಂತ ಅಂದ್ಕೊಂಡಿದ್ದೀನಿ, ಮುಂಬೈ ಬರಬಾರ್ದು ಅಂತ. ಸೊ ಅಷ್ಟೇ. ಇಲ್ಲಿವರೆಗೂ ಲಾಗ್ನ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 200 ಸಬ್ಸ್ಕ್ರೈಬರ್ ಆಯಿತು. ಸೊ ಒಳ್ಳೇದಾಗಲಿ ಮತ್ತೆ ನನ್ನ ಲಾಗಿಂಗಿಗೆ ಅಂತ ಹೇಳ್ಬಿಟ್ಟು ಮತ್ತೆ ನೆನೆಸ್ಕೊಂಡು ಆ ಲಾಗ್ನ ಎಡಿಟ್ ಮಾಡಿ ದೇವ್ರ ಹೆಸರಲ್ಲಿ ಹಾಕ್ತಾಯಿದ್ದೀನಿ.
ಸೊ ಇಲಾಗು ನೋಡಿ ಇಷ್ಟಪಡಿ. ಥ್ಯಾಂಕ್ ಯು. ಗುಡ್ ನೈಟ್.